ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ನಮ್ಮ ಊರು. ಅಲ್ಲಿ ಹೋಗಿದ ತಕ್ಷಣ ನನ್ನ ಮಗನಿಗೆ ನಿದ್ದೆನೇ ಬಂದಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಎದ್ದು ಕೋಳಿ ನೋಡಬೇಕಂತ ಎದ್ದು ಅವ್ರ ಮಾವನ ಜೊತೆ ಬಂದಿದ್ದಾನೆ. ಅಷ್ಟೊತ್ತಿಗೆ ನಮ್ಮ ಅಪ್ಪಂಗೆ ನಾನು ಹೇಳಿದ್ದೆ, ಮೀನು ತಿನ್ಬೇಕು ಅನಿಸ್ತಿದೆ ತೊಗೊಂಬನ್ನಿ ಅಪ್ಪ ಅಂತ. ಅದಕ್ಕೆ ಮಸಾಲ ರೆಡಿ ಮಾಡ್ಕೊಂಡು ತೊಗೊಂಡ್ಬರ್ತೀನಿ ಅಂತ ಹೇಳಿದರು. 3 ಟೇಜು ಕಬಾಬ್ ಮಸಾಲ ಹಾಕ್ಕೊಂಡು 3 ಟೇಜು ಕಬಾಬ್ ಮಸಾಲ ಹಾಕ್ಕೊಂಡಾದ್ಮೇಲೆ ಒಂದು ನಿಂಬೆಹಣ್ಣು ಅಂದರೆ ಹುಳಿಗೆ ಚೆನ್ನಾಗಿರುತ್ತೆ, ಮೀನಿಗೆ ಹುಳಿಯಾಗಿರುತ್ತೆ, ಟೇಸ್ಟ್ ಇದ್ದರೆ ಇನ್ನೂ ಸೂಪರಾಗಿರುತ್ತೆ ಅಂತ ಒಂದು ಫುಲ್ ಹಾಕ್ಕೊಂಡೆ. ಹಾಗೆ 2 ಚಮಚ ಅಷ್ಟು ಅಂದರೆ ಒಣಮೆಣ್ಸಿನ್ಕಾಯಿ ಪುಡಿ, ನಾವೇ ಮನೇಲಿ ಮಾಡಿರೋ ಪುಡಿ ಆಗಿದ್ದರೆ 2 ಸ್ಪೂನ್, ಇಲ್ಲ ಆಚೆ ಅಂದರೆ 1 ಸ್ಪೂನ್. ಹಾಗೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಡೆ. ಸ್ವಲ್ಪ ಬೇಕಾದರೆ ನೀರು ಹಾಕ್ಕೊಂಡು ಕಲಿಸ್ಕೋಬೋದು. ಸ್ವಲ್ಪ ಹೊತ್ತು ಹಾಗೆ ಇಟ್ಟೆ. ಆಮೇಲೆ ಮೀನೆಲ್ಲ ಕ್ಲೀನ್ ಮಾಡಿ ಎತ್ಕೊಂಡು ಬಂದಮೇಲೆ ಎಲ್ಲನೂ ನೀಟಾಗಿ ಕಟ್ ಮಾಡಿ ಫ್ರೆಶ್ ಆಗಿತ್ತಲ್ಲ ಎಲ್ಲ ಮಸಾಲ ಹಚ್ಚಿ ಒಳಗಡೆ ತಲೆ ಮೇಲೆ ಎಲ್ಲ ಹಾಕಿ ನೀಟಾಗಿ ಆಗಬೇಕಲ್ವ, ಮೀನು ಕೂಡ ಮಸಾಲ ಹಿಡಿಬೇಕಲ್ಲ ಅಂದ್ಬಿಟ್ಟು ನೀಟಾಗಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊತಿದ್ದೆ. ಎಲ್ಲ ಹಚ್ಚಿ ಆಗಿತ್ತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಮುಚ್ಚಿಟ್ಟೆ, ಅಂದರೆ ಮಸಾಲೆ ಎಲ್ಲ ಹಿಡೀಲಿ ಅಂತ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಆದಮೇಲೆ 2 ಅವರ್ ಆದಮೇಲೆ ತೆಗೆದ್ಬಿಟ್ಟು ಮೀನು ನಾವು ಒಲೆಯಲ್ಲಿ ಬೇಯಿಸ್ಕೊಂಡು ತಿಂತೀವಿ. ಅದಕ್ಕೆ ರವೆ ಎಲ್ಲ ಹಾಕಿ ಬಾಳೆದೆಲ್ಲ ಹಾಕ್ಕೊಂಡು ಎಲ್ಲ ನೀಟಾಗಿ ಪ್ಯಾಕ್ ಮಾಡಿ ಮುಚ್ಚಿಡೋಣ. ಒಲೆಯಲ್ಲಿ ಹಾಕ್ಕೊಂಡು ಬೇಯಿಸಿದ್ರೆ ಇನ್ನೂ ತುಂಬ ಟೇಸ್ಟಿಯಾಗಿರುತ್ತೆ, ತಂದೂರಿ ಥರ ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ತಿದ್ದೆ. ನನ್ನ ತಮ್ಮ ಕೂಡ ಹೆಲ್ಪ್ ಮಾಡ್ತಿದ್ದ ನನಗೋಸ್ಕರ. ಅಂದರೆ ಯಾವತ್ತೂ ಇಲ್ಲ, ಈಗ ತಿನ್ನಬೇಕಂತ ಬಯಕೆ ಅಲ್ವಾ, ಬಸ್ರಿ ಬಯಕೆ ಇರುತ್ತೆ ಅಂದ್ಬಿಟ್ಟು ಅವನು ಕೂಡ ಸರಿ ಅಕ್ಕ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೆಲ್ಪ್ ಮಾಡ್ತಿದ್ದ. ಸೊ ಹಾಗೆ ಬಾಳೆದೆಲೆಲ್ಲ ನೀಟಾಗಿ ಮಡಚಿಟ್ಟು, ಅದೇ ಬಾಳೆದೆಲೆ ಒಣಗೋಗಿರುತ್ತಲ್ಲ ಅದರಲ್ಲೇ ಕಟ್ಟಿದೆ. ನೀವೇ ನೋಡ್ತಿರ್ಬೋದು ಎಷ್ಟು ಕಷ್ಟ ಆಗ್ತಿದೆ ಒಣಗೋಗಿರೋದ್ರಲ್ಲಿ ಕಟ್ಟೋಕ್ಕೆ ಅಂದ್ಬಿಟ್ಟು. ಆದರೂ ಕೂಡ ಲಾಸ್ಟಲ್ಲಿ ಟ್ರೈ ಮಾಡಿ ಹೇಗೋ ಕಟ್ಟಿದೆ. ನನ್ನ ತಮ್ಮನ ಹೆಲ್ಪ್ ತೊಗೊಂಡು ಅವನು ಕೂಡ ಸರಿ ಆಯ್ತು ನೀನು ಕಟ್ಟು, ನಾನು ಒಂದು ಕಡೆ ಇಟ್ಕೊತೀನಿ ಆಗುತ್ತೆ ಅಂತ ಮಾಡಿಸ್ದ. ಸೊ ಫೈನಲಾಗಿ ಎಲ್ಲನೂ ನಮಗೆ ಬೇಕಾದಷ್ಟು ಒಂದು 3 ಮೀನು ಆ ಥರ ಬೇಯಿಸ್ಕೊಬೇಕು, ಚೆನ್ನಾಗಿರುತ್ತೆ ಅಂತ. ಅವನು ಆಚೆ ಬಂದು ಎಲ್ಲ ಒಲೆ ರೆಡಿ ಮಾಡ್ಕೊತಿದ್ದ. ಹಚ್ಚಿದ್ರೆ ಬೆಂಕಿಯಲ್ಲಿ ಬೇಯಿಸ್ಕೊಂಡು ತಿನ್ನಬೇಕಲ್ವ ಅಂದ್ಬಿಟ್ಟು ಎಲ್ಲ ನೀಟಾಗಿ ಗರಿ ಎಲ್ಲ ಕಿತ್ಕೊಬಂದು ಬೆಂಕಿ ಹಚ್ಚಿ ರೆಡಿ ಮಾಡ್ತಿದ್ದ. ನಾನು ಅದಕ್ಕೋಸ್ಕರ ಕಾಯ್ಕೊಂಡು ಅಲ್ಲೇ ಕೂತಿದ್ದೆ, ಎಲ್ಲೂ ಹೋಗೇ ಇಲ್ಲ. ಬೆಂಕಿ ಕೆಂಡ ಚೆನ್ನಾಗಿ ರೆಡಿ ಆಯಿತು. ಆಮೇಲೆ ಅವನು ಎಲ್ಲ ನೀಟಾಗಿಟ್ಟು ಬೆಂಕಿ ಒಳಗಡೆ ಮೀನು ಹಾಕಿ ಮಣ್ಣೆಲ್ಲ ಸವರಿ ಆ ಬಾಳೆದೆಲೆ ಮೇಲೆ ಕೆಮ್ಮಣ್ಣು ಸವರಿ ಆ ಗ್ಯಾಪಲ್ಲಿ ಹುಳ ನೋಡಿದೆ, ಜೇನು ಹುಳ ಎಷ್ಟು ಚೆನ್ನಾಗಿ ಕೂತಿದೆ ಅಂದ್ಬಿಟ್ಟು ಝೂಮ್ ಹಾಕಿ ಕ್ಯಾಮ್ರಾ ಎಲ್ಲ ಮಾಡಿ ನೆಕ್ಸ್ಟ್ ರಿಪೀಟ್ ನೋಡಿದ್ರೆ ಅಷ್ಟೊತ್ತಿಗೆ ಬೆಂದೋಗಿತ್ತು. ನಮ್ಮಮ್ಮ ಬಂದು ನಾನು ತಕ್ಕೊಡ್ತೀನಿ ಇರಿ, ನೀವು ತೆಗಿಯೋಕ್ಕೆ ಸರಿಯಾಗಿ ಬರೋಲ್ಲ ಅಂದ್ಬಿಟ್ಟು ತಕ್ಕೊಟ್ರು. ನೋಡಿದ್ರೆ ಆಲ್ರೆಡಿ ಫುಲ್ ಬೆಂದೇ ಹೋಗ್ಬಿಟ್ಟಿದೆ, ಮೊಸರಾಗೋ ಥರ ಬೆಂದೋಗಿದೆ. ನೆಕ್ಸ್ಟ್ ನಾವು ಟೇಸ್ಟ್ ಮಾಡಲೇಬೇಕು ಅಂದ್ಬಿಟ್ಟು ಎಲ್ಲ ಕಾಯ್ಕೊಂಡು ಕೂತಿದ್ದೋ. ಎಲ್ಲರಿಗೂ ಒಂದೊಂದೇ ಬಾಯಿ ಬಂದಿದ್ದು, ನಾವಿರೋದು 11 ಜನ ಸಾಕಾಗಲ್ಲ. ನೋಡಿದೋ ಎಲ್ಲ ಟೇಸ್ಟ್ ಚೆನ್ನಾಗಿತ್ತು. ನನ್ನ ತಂಗಿ ಬೇಡ ಮೀನು ನಾನು ತಿನ್ನಲ್ಲ ಅಂತ ಕೂತಿದ್ದವಳು ಕೂಡ ನಾವು ತಿಂತಿರೋದು ನೋಡಿಬಿಟ್ಟು ಅವಳು ಕೂಡ ಬಂದು ಚೆನ್ನಾಗಿದೆ ಅಂತ ಅವಳು ಕೂಡ ತಿಂದಳು. ಲಾಸ್ಟಲ್ಲಿ ನೋಡಿ ತಟ್ಟೆ ಹೇಗೆ ಮಾಡಿದ್ದೀವಿ ಅಂತ. ಇದೇ ಥರ ವೀಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಹಾಕಿ ನಮ್ಗೆ ಸಪೋರ್ಟ್ ಮಾಡಿ.